ನಾಯಿಗೆ ತಿಂಡಿ ಹಾಕಿ ಆಯಿತು. ನಾಯಿ ಗೂಡೊಳಗಿದೆ ನೋಡಿ. ತಿಂಡಿ ಹಾಕಿ ಇವತ್ತಿನ ನನ್ನ ದಿನಚರಿ. ಬೆಳಿಗ್ಗೆ ದೋಸೆ ಎಲ್ಲ ಅರ್ಧಾಯಿತು. ಎದ್ದು ನಾಯಿಗೆ ತಿಂಡಿ ಹಾಕಿ ನನ್ನ ಅಡುಗೆ ಕೆಲಸ ಎಲ್ಲ ಶುರು ಮಾಡಿದೆ. ಇವತ್ತು ಬಿಸಿಲು, ಮಳೆ ಇಲ್ಲ, ಶಾಲೆಗೆಲ್ಲ ರಜೆ ಕೊಟ್ಟಿದ್ದಾರಂತೆ. ಇದು ನನ್ನ ಮೊಮ್ಮಗನ ಸೈಕಲ್, ನನ್ನೆಲ್ಲ ತೊಳೆದಿಡಬೇಕು. ಇದು ನೋಡಿ, ಬೀಜ ಎಲ್ಲ ಬಿತ್ತಿ ಹೀಗೆ ಮುಚ್ಚಿಟ್ಟದ್ದು, ಒಂದು ಕೂಡ ಹುಟ್ಟಲಿಲ್ಲ ನೋಡಿ. ಅಡಿಕೆ ಹಾಕುವ ಡೂಮ್, ಬಟ್ಟೆ ಎಲ್ಲ ತೆಗೆಯುವ, ಬಿಸಿಲೇ ಒಣ ಹಾಕಿದ್ದೇನೆ. 2 ದಿವಸ ಆಯ್ತಿದ್ದು, ಈಗ ಒಣಗಿದೆ. ನೋಡಿ, ಈಗ ಪೆಪ್ಪರ್ ಹಾಕುತ್ತೆ ನೋಡಿ ಇಲ್ಲಿ. ಅದಕ್ಕೆಲ್ಲ ಇಲ್ಲಿ ಒಣ ಹಾಕೋದು. ಮಳೆಗಾಲದಲ್ಲಿ ಸಿಕ್ಕಿದ ತೆಂಗಿನಕಾಯಿ ನಾವು ಹೀಗೆ ರಾಶಿ ಮಾಡಿ ಇಲ್ಲಿ ಹಾಕೋದು. ಅದು ಒಣಗಬೇಕು, ಇಲ್ಲದಿದ್ದರೆ ಚಂಡಿ ಇದು ಬರುತ್ತೆ, ಮುಂಗೆ ಅಂತ ಬರ್ತದೆ ಅದು. ಬಾಳೆಗೊನೆ ನೋಡಿ, ಇಲ್ಲೆಲ್ಲ ದರಳೆಕಾಯಿ ಬಳ್ಳಿ ನೋಡಿ, ಎಲ್ಲ ಹಬ್ಬಿದೆ. ಎಲ್ಲ ತೆಂಗಿನ ಮರಕ್ಕೆ ಕೂಡ ಹಬ್ಬಿದೆ, ಚಪ್ಪರ ಎಲ್ಲ ಬಿದ್ದಿದೆ. ಒಂದು ದರಳೆಕಾಯಿ ಉಂಟು ನೋಡಿ, ಚಿಕ್ಕದು, ಬೆಳಿಬೇಕಷ್ಟೇ ಅದು. ಇಲ್ಲಿ ನೋಡಿ, ಮೂಸಂಬಿ ಗಿಡ ಉಂಟು ನಮಗೆ. ಮೂಸಂಬಿ ಆಗುತ್ತೆ, ಆದರೆ ಸಿಹಿ ಇಲ್ಲ, ಅದು ಹುಳಿ ನೋಡಿ. ಬಿದ್ದಿದೆ, ಆಗಿದೆ, ಮೂಸಂಬಿ ಆಗಿದೆ ನೋಡಿ, ಆದರೆ ಅದು ಹುಳಿ. ಸ್ವಲ್ಪ ಬೆಳೆದ್ರೆ ಒಳ್ಳೆಯದಾಗುತ್ತಾ ಏನೋ. ಒಂದು ಅರಿಶಿನ ಆಗಿದೆ, ಕೊಯ್ದಿಡಬೇಕು. ತೆಂಗಿನಕಾಯಿ ಎಲ್ಲ ಬಿದ್ದಿದೆ ನೋಡಿ, ಇಲ್ಲೆಲ್ಲ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ಕರಿಬೇವಿನ ಇಲ್ಲಿ ಆ ಕಡೆ ಒಂದು ಮನೆ, ನನ್ನ ಕೇಪುಳ ಹೂವು ಅಂತ, ಗುಲಾಬಿ. ಒಂದು ಹೂವಿನ ಇಲ್ಲಿ ನೋಡಿ, ಅಲ್ಲಿ ಒಂದು ಹೂವಿನ ನೆಟ್ಟಿದ್ದೇನೆ.
ಒಂಥರ ಬಿಳಿ ದಾಜಿ ಮಲ್ಲಿಗೆ ಹೂವಿನ ಸೀರೆ. ಇದು ಬಿಳಿ ನೋಡಿ, ಇದು ದಾಸವಾಳ, ಇದು ಕುದನೆ ಅಂತ ಹೇಳ್ತಾರೆ ಇದಕ್ಕೆ, ಕುದನೆ. ಇದು ಗೊಜ್ಜು ಮಾಡಲು ಬಹಳ ಒಳ್ಳೆಯದಾಗುತ್ತೆ. ನಿಮ್ಮ ಹಸಿ ಕೂಡ ಗೊಜ್ಜು ಮಾಡ್ತಾರಂತೆ, ನನಗೆ ಗೊತ್ತಿಲ್ಲ, ನಾನು ಅದನ್ನು ಹಾಗೆ ಮಾಡಲಿಲ್ಲ. ಇದು ಹಿಂದಿನ ಕಾಲದವರೆಲ್ಲ ಜೋರಿದನ್ನು ಮಾಡೋದು ನೋಡಿ. ಇದಕ್ಕೆ ಎಂತ ಹಾಕಬೇಕು ಅಂತ ಇಲ್ಲ, ಈಟೆಲ್ಲ. ಇದು ನೋಡಿ ಮಲ್ಲಿಗೆ, ದಾಜಿ ಮಲ್ಲಿಗೆ ಅಂತ ನೋಡಿ, ಬಿಳಿ ದಾಜಿ ಮಲ್ಲಿಗೆ. ಯಾರಿಗೂ ಉಪದ್ರ ಆಗಬಾರ್ದು ಅಂತ ನಾನಿಲ್ಲಿ ಬದಿಯಲ್ಲಿ ಇಟ್ಟದ್ದು. ಈಗ ಕೊಯ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ, ಹೆದರಿಕೆ ಆಗ್ತದೆ, ತುಂಬ ಬರೆ ಹಾಗೆ ಉಂಟು. ಸ್ವಲ್ಪ ಕಾಲು ಜಾರಿದ್ರೆ ಕೆಳಗೆ ನೋಡಿ, ಇದೆಲ್ಲ ನೋಡಿ, ಅಲ್ಲೆಲ್ಲ ನೆಟ್ಟರೆ ದೊಡ್ಡ ಬಲ್ಲೆ ಆಗ್ತದೆ. ಹಾಗೆ ಅಡಿಕೆ ಹಾಕಲಿಕ್ಕೆಲ್ಲ ಆಗೋದಿಲ್ಲ ಅಂತ ನಾನು ಇಲ್ಲಿ ತಂದು ನೆಟ್ಟದ್ದು ಇದನ್ನು. ಹೋಗಿ ನೋಡಿ, ಎಲ್ಲ ಹೋಗಿದೆ ಮೇಲೆ ಮೇಲೆ. ಇದನ್ನೀಗ ಕೊಯ್ಲಿಕ್ಕೆ ಕಷ್ಟ ಇದೆ. ಅದು ಹಬ್ಬಿಕೊಂಡು ಹೋದಷ್ಟು ಒಳ್ಳೆಯದಾಗೋದಂತೆ ಹಾಗೆ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ದೇವರಿಗೆ ತುಳಸಿ ಕೀಳು. ಹೂವಿನ ಸಸಿ ಇದೆ ನೋಡಿ ಅಲ್ಲಿ. ನೋಡಿ, ಇದು ರಸ್ನಗೆಂಟಿ ಹೂ. ಗೌರಿ ಹೂ ಬಿಟ್ಟಿದೆ ನೋಡಿ.